ಕಿಚ್ಚ ಸುದೀಪ್ ಅವರ ಮುಂದೆ ಡಿ ಬಾಸ್ ಅವರು ಇನ್ನೂ 100 ಜನ್ಮ ಎತ್ತಿದ್ರು ಅವ್ರ ಮುಂದೆ ಬಚ್ಚನೆ. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಪೇಯ್ಡ್ ಮಾಫಿಯಾ ನಡೆಸ್ತಿರೋದೇ ನಮ್ಮ ಡಿ ಬಾಸ್ ಅವರು. ಯಾವ ತರ ಅಂದ್ರೆ ಡಿಸೆಂಬರ್ 11ಕ್ಕೆ ಡಿ ಬಾಸ್ ಅವರ ದೆವ್ವ ಸಿನಿಮಾ ರಿಲೀಸ್. ಇದುವರೆಗೆ ಈ ಸಿನಿಮಾ ಯಾವುದೇ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿಲ್ಲ. ಈ ದೆವ್ವ ಸಿನಿಮಾದ ಚಿತ್ರತಂಡನೇ ಈ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. BMS ನಲ್ಲಿ ಟಿಕೆಟ್ ಬುಕ್ ಮಾಡಕ್ ಹೋದ್ರೆ ಒಂದು ಟೆಕ್ನಿಕಲ್ ಇಶ್ಯೂ ಅಂತ ತೋರಿಸುತ್ತೆ, ಮತ್ತೊಂದು ಈ ಸಿನಿಮಾದ ಟಿಕೆಟ್ ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದ್ದಾವೆ ಅಂತ ತೋರಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಹೋಲ್ಸೇಲ್ ಆಗಿ 3 ದಿನದ ಹೌಸ್ಫುಲ್ ಟಿಕೆಟ್ ಗಳನ್ನು ಇವರೇ ಬುಕ್ ಮಾಡಿದ್ದಾರೆ. ಇದುವರೆಗೆ ಡಿ ಬಾಸ್ ಅವರ ಫ್ಯಾನ್ಸ್ ಬಿಟ್ರೆ ಬೇರೆ ಯಾರು ಈ ಸಿನಿಮಾದ ಟಿಕೆಟ್ ಬುಕ್ ಮಾಡಿಲ್ಲ. ಒಂದ್ ವೇಳೆ ಬುಕ್ ಮಾಡಕ್ ಹೋದ್ರೆ ಸೋಲ್ಡ್ ಔಟ್ ಅಂತ ತೋರಿಸ್ತಿದೆ. ಪೇಯ್ಡ್ ಮಾಫಿಯಾ ನಡೆಸ್ತಿದ್ದಾರೆ ಅಂತ ಕಾಣುತ್ತೆ. ಕರ್ನಾಟಕದ ಸಿನಿ ಪ್ರೇಕ್ಷಕರಿಗೆ ಮಂಕುಬೂದಿ ಎರಚಕ್ಕೆ ಈ ರೀತಿ ಕೆಲಸಗಳು ಮಾಡ್ತಿದ್ದಾರೆ. ಇಂಥ ದರಿದ್ರ ಕೆಲಸಗಳು ಮಾಡುವ ಕರ್ನಾಟಕದ ಏಕೈಕ ಸೂಪರ್ ಸ್ಟಾರ್ ಅಂದ್ರೆ ಅದು ನಮ್ಮ ಡಿ ಬಾಸ್ ಅವರು. ಯೂಟ್ಯೂಬ್ ನಲ್ಲಿ ಡಿ ಬಾಸ್ ಅವರ ದೆವ್ವ ಸಿನಿಮಾ ಯಾಕೆ ಟ್ರೆಂಡಿಂಗ್ ನಲ್ಲಿ ಇದೆ ಅಂದ್ರೆ ಎಲ್ಲ ಪೇಯ್ಡ್ ಮಾಡಿಸ್ತಾರೆ. ಅವರ ಸ್ಟಾರ್ಡಮ್ ಮಾರ್ಕೆಟ್ ಮೈಂಟೈನ್ ಮಾಡಕ್ಕೆ ಇಂಥ ಚಿಲ್ಲರ್ ಕೆಲಸಗಳು ಮಾಡೋದು ಇವರೊಬ್ರೆ. ಇತ್ತೀಚೆಗೆ ಇದು ಸರ್ವೇ ಸಾಮಾನ್ಯ ಆಗೋಗಿದೆ. ಇದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಸಿನಿಮಾ ನೋಡುವ ಪ್ರೇಕ್ಷಕನ ಮೇಲೆ. ಡಿ ಬಾಸ್ ಅವರ ಸಿನಿಮಾಗೆ 500-600 ಕೊಟ್ಟು ಸಿನಿಮಾ ನೋಡುವ ಪ್ರೇಕ್ಷಕ ಕರ್ನಾಟಕದಲ್ಲಿ ಇಲ್ಲ. ಸಿನಿಮಾಗೆ ಹಾಕಿರುವ ಬಂಡವಾಳವನ್ನು ಯಾಗಾದ್ರೂ ಜನರಿಂದ ಪೀಕ್ ಬೇಕು ಅಂತ 500-600 ಟಿಕೆಟ್ ಪ್ರೈಸ್ ಇಟ್ಟಿದ್ದಾರೆ. BMS ನಲ್ಲಿ ದೊಡ್ಡ ಗೋಲ್ಮಾಲೆ ಮಾಡ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.